ನನ್ನದ್ದಲ್ಲ ಪ್ರೀತಿಯ ಬಂಧ ಭಾಗ 2 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗವನ್ನು ತಪ್ಪದೇ ನೋಡಿ. ಆಶೀರ್ವದಿಸಿಬಿಟ್ಟು ಅಲ್ಲಿಂದಲೇ ಸದ್ದಿಲ್ಲದೆ ಹಿಂದಿರುಗುತ್ತಿದ್ದೆ. ನಿನ್ನ ಈ ಪಾಪಿ ತಂದೆ ನಿನ್ನ ಮದುವೆಯಲ್ಲಿ ಭಾಗವಹಿಸಿದ್ದ ಅನ್ನೋದು ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಮಗಳೇ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಈಗ ನನ್ನ ತಾಳ್ಮೆ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಇದನ್ನೆಲ್ಲ ಕೇಳಿ ನಿಸರ್ಗ ಆಶ್ಚರ್ಯ, ಆಘಾತ ಮತ್ತು ನಂಬಲಾಗದ ಪರಿಸ್ಥಿತಿಯಲ್ಲಿ ಕಲ್ಲಿನಂತೆ ಕುಳಿತಿದ್ದಳು. ಅವಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಬಿರುಗಾಳಿಯಂತೆ ಎದ್ದಿದ್ದವು. ಈ ಮನುಷ್ಯ ಏನನ್ನ ಹೇಳ್ತಾ ಇದ್ದಾನೆ? ಆ 20 ವರ್ಷಗಳ ಭಾರ, ಆ ಶಪಥ ಮತ್ತು ಪಾಪ, ಅವನ ಪ್ರತಿಯೊಂದು ಮಾತು ನಿಸರ್ಗಾಳ ಹೃದಯಕ್ಕೆ ಕತ್ತಿಯಿಂದ ಚುಚ್ಚಿದಂತೆ ಆಯಿತು. ತಾನು ಏನನ್ನು ಅನುಭವಿಸಬೇಕು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಭಯವೋ ಅಥವಾ ಪ್ರೀತಿಯೋ? ಅವಳ ಕಣ್ಣುಗಳಿಂದ ಎಡೆಬಿಡದೆ ಕಣ್ಣೀರು ಹರಿದು ಅವಳ ಮದುವೆಯ ಮೇಕಪ್ ಎಲ್ಲ ಕರಗಿ ಹೋಗುತ್ತಿತ್ತು. ಅದೇ ಕ್ಷಣದಲ್ಲಿ ಅಲ್ಲಿಯವರೆಗೆ ಆಘಾತದಿಂದ ಕಲ್ಲಾಗಿ ನಿಂತಿದ್ದ ದಿನೇಶ್ ಮತ್ತು ಅವರ ಪತ್ನಿ ಶರ್ಮಿಳಾ ಎಚ್ಚೆತ್ತುಕೊಂಡರು. ದಿನೇಶ್ರ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಆ ಕರಾಳ ರಹಸ್ಯ ಎಲ್ಲರ ಮುಂದೆ ಬಯಲಾಗಿ ಬಿಡುತ್ತದೆ ಎಂಬ ಆತಂಕ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಓದಬಹುದಿತ್ತು. ಅದನ್ನು ಅವರು ಕೋಪದ ಹಿಂದೆ ಮರೆಮಾಡಲು ಯತ್ನಿಸಿದರು. ಅವರು ಮತ್ತು ಶರ್ಮಿಳಾ ಇಬ್ಬರು ಆತಂಕದಿಂದ ಮುಂದೆ ಬಂದರು. ದಿನೇಶ್ ಮುಂದೆ ನುಗ್ಗಿ ಆ ಭಿಕ್ಷುಕನ ಕೈಯನ್ನು ಬಲವಾಗಿ ಹಿಡಿದುಕೊಂಡು ಅತ್ಯಂತ ಕಠಿಣ ಧ್ವನಿಯಲ್ಲಿ ಹೇಳಿದರು, ಸಾಕು, ಈ ನಾಟಕ ಎಲ್ಲ ಇಷ್ಟಕ್ಕೆ ಮುಗಿಯಲಿ. ಇಲ್ಲಿ ತಮಾಷೆ ಮಾಡಬೇಡ. ಇನ್ನೊಂದು ಮಾತು ಆಡಿದರೆ ಜಾಗ್ರತೆ, ಇಲ್ಲಿಂದ ಓಡಿ ಹೋಗು. ಇಲ್ಲದಿದ್ದರೆ ನಿನ್ನನ್ನು ಪೊಲೀಸರಿಗೆ ಹಿಡಿದುಕೊಟ್ಟು ನಿನ್ನ ಸಾವಿಗಾಗಿ ನೀನೇ ಬೇಡಿಕೊಳ್ಳುವಂತಹ ಜಾಗಕ್ಕೆ ನಿನ್ನನ್ನು ಕಳುಹಿಸಿಬಿಡುತ್ತೇನೆ. ಅವರು ಹೀಗೆ ಹೇಳುವಾಗ ಅವರ ಧ್ವನಿಯಲ್ಲಿದ್ದ ನಡುಕವನ್ನು ಸ್ಪಷ್ಟವಾಗಿ ಗುರುತಿಸಬಹುದಿತ್ತು. ಇನ್ನೊಂದೆಡೆ ಶರ್ಮಿಳಾ ಬೇಗವಾಗಿ ನಿಸರ್ಗಾಳನ್ನು ಅಪ್ಪಿಕೊಂಡು ಮೇಲಕ್ಕೆತ್ತಿದರು. ಯಾರೋ ಆಕೆಯನ್ನು ತನ್ನಿಂದ ಕಸಿದುಕೊಳ್ಳಲು ಬಂದಿದ್ದಾರೆ ಎನ್ನುವಂತೆ ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡರು. ಅವರ ಇಡೀ ದೇಹ ನಡುಗುತ್ತಿತ್ತು. ಅವರು ಮತ್ತೆ ಮತ್ತೆ ನಿಸರ್ಗಾಳ ತಲೆ ಸವರುತ್ತಾ, ಮುಖ ಸವರುತ್ತಾ, ನನ್ನ ಚಿನ್ನ, ನನ್ನ ಮಗಳೇ, ನೀನು ಚೆನ್ನಾಗಿದ್ದೀಯ ಅಲ್ವಾ? ಈ ಹುಚ್ಚನ ಹತ್ತಿರ ಹೋಗಬೇಡ, ಇವನು ತುಂಬ ಡೇಂಜರಸ್ ಎಂದು ಜೋರಾಗಿ ಕೂಗಿದರು. ಅವರ ಈ ನಡುವೆ ಪ್ರೀತಿಗಿಂತ ಹೆಚ್ಚಾಗಿ ಒಳಗಿದ್ದ ಭಯವನ್ನು ತೋರಿಸುತ್ತಿತ್ತು. ನಿಸರ್ಗ ತನ್ನ ಕೈಯಿಂದ ಜಾರಿ ಹೋಗಿ ಬಿಡುತ್ತಾಳೇನೋ ಎಂದು ಅವರು ಹೆದರಿದ್ದರು. ನಿಸರ್ಗ ಅವರ ಎದೆಗೆ ಒರಗಿಕೊಂಡಿದ್ದಳು. ಆದರೆ ಅವಳ ಕಣ್ಣುಗಳು ಮಾತ್ರ ನೆಲದ ಮೇಲೆ ಕುಳಿತಿದ್ದ ಆ ಭಿಕ್ಷುಕನ ಮೇಲೆಯೇ ನೆಟ್ಟಿದ್ದವು. ಅವನ ಕಣ್ಣುಗಳಲ್ಲಿ ಸತ್ಯದ ಬೆಳಕು ಕಾಣಿಸುತ್ತಿತ್ತು. ವಾತಾವರಣದಲ್ಲಿ ಆತಂಕ ಹೆಚ್ಚಾಗುತ್ತಿತ್ತು. ಅತಿಥಿಗಳು, ವರನ ಕಡೆಯವರು ಮತ್ತು ನಿಸರ್ಗಾಳ ಅತ್ತೆ ಮನೆಯ ಕಡೆ ನೆಂಟರಿಷ್ಟರೆಲ್ಲ ದಿಕ್ಕು ತೋಚದೆ ನಿಂತಿದ್ದರು. ಮದುವೆಯ ಸಂಭ್ರಮದ ನಡುವೆ ನಡೆದ ಈ ಘಟನೆಯಿಂದ ಎಲ್ಲರ ಬಾಯಿ ಮೇಲೆ ಕೈ ಇಟ್ಟುಕೊಂಡರು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅನುಮಾನದ ಕೀಟ ಕಚ್ಚಲು ಶುರುವಾಗಿತ್ತು. ನಿಸರ್ಗಾಳ ಮಾವ, ಅಂದರೆ ಜಯಂತನ ತಂದೆ ಹಾಗೂ ನಗರದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾದ ಅವರು ದಿನೇಶ್ನ ಹಳೆ ಸ್ನೇಹಿತರಾಗಿದ್ದರು. ಅವರು ತಾಳ್ಮೆ ಕಳೆದುಕೊಂಡು ಗಂಭೀರ ಮುಖಭಾವದ ಮುಂದೆ ಬಂದು ದಿನೇಶ್ರ ಹೆಗಲ ಮೇಲೆ ಕೈಯಿಟ್ಟು ಗಡುಸಾದ ಧ್ವನಿಯಲ್ಲಿ ಕೇಳಿದರು, ದಿನೇಶ್, ಏನಾಗ್ತಿದೆ ಇಲ್ಲಿ? ನನ್ನ ಸೊಸೆಯ ಬೀಳ್ಕೊಡುಗೆಯ ಸಮಯದಲ್ಲಿ ಇದೇನು? ಈ ಭಿಕ್ಷುಕ ಯಾರು? ಅವನು ಏನನ್ನು ಹೇಳ್ತಾ ಇದ್ದಾನೆ? ನೀನು ಮತ್ತು ಅತ್ತಿಗೆ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ? ನಮಗೆ ಏನಾದರೂ ಹೇಳಿ. ಈಗ ನಾವು ಸಂಬಂಧಿಕರು. ಇಂತಹ ತಮಾಷೆಗಳಿಂದ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೆ. ಜಯಂತನ ತಂದೆಯ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಂತೆಯೇ ದಿನೇಶ್ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಅವರು ತುಂಬ ಆತಂಕಕ್ಕೊಳಗಾಗಿ ತಡಕಾಡುವ ಧ್ವನಿಯಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಲು ವ್ಯರ್ಥ ಪ್ರಯತ್ನ ಮಾಡಿದರು. ಇಲ್ಲ ಇಲ್ಲ ಪ್ರಕಾಶ್, ಹಾಗೇನೂ ಇಲ್ಲ. ನೀವು ಚಿಂತೆ ಮಾಡಬೇಡಿ. ಇವನು ನಿಜವಾಗಿಯೂ ಒಬ್ಬ ಹುಚ್ಚ, ಮಾನಸಿಕ ರೋಗಿ. ಇಂತಹ ಶುಭ ಕಾರ್ಯಗಳ ನಡೆಯುವಾಗ ಈ ರೀತಿ ಬಂದು ನಾಟಕವಾಡಿ ಜನರ ಭಾವನೆಗಳನ್ನು ಕೆರಳಿಸಿ ಹಣ ಕೀಳುವುದು ಇವನಿಗೆ ಅಭ್ಯಾಸ. ದಯವಿಟ್ಟು ನೀವೆಲ್ಲರೂ ಕಾರು ಹತ್ತಿ. ಇದನ್ನೆಲ್ಲ ಕೇಳಬೇಡಿ, ಬರೀ ಹುಚ್ಚು ಮಾತು. ನಾನು ಇವತ್ತೇ ಇವನನ್ನು ಇಲ್ಲಿಂದ ಓಡಿಸಿ ಬಿಡುತ್ತೇನೆ. ದಿನೇಶ್ರ ಈ ಮಾತನ್ನು ಕೇಳಿದ ತಕ್ಷಣ ಅಲ್ಲಿಯವರೆಗೆ ತಲೆ ತಗ್ಗಿಸಿ ಅವಮಾನಗಳನ್ನು ಸಹಿಸಿಕೊಂಡಿದ್ದ ಆ ಭಿಕ್ಷುಕ ದಿಢೀರನೆ ಗಾಯಗೊಂಡ ಸಿಂಹದಂತೆ ಗರ್ಜಿಸಿದನು, ನಾನು ಹುಚ್ಚನಲ್ಲ. ಅವನಲ್ಲಿ ಅಷ್ಟೊಂದು ಶಕ್ತಿ ಮತ್ತು ಕಣ್ಣೀರಿನ ಆರ್ದ್ರತೆ ಇದ್ದಿದ್ದರಿಂದ ದಿನೇಶ್ ಕೂಡ ಭಯದಿಂದ ಒಂದಡಿ ಹಿಂದಕ್ಕೆ ಸರಿದನು. ಅವನು ತನ್ನ ಮಸುಕಾಗಿದ್ದ ಕಣ್ಣುಗಳಿಂದ ದಿನೇಶ್ರನ್ನು ನೋಡಿ ಆಮೇಲೆ ನೆರೆದಿದ್ದ ಸಭೆಯ ಕಡೆಗೆ ತಿರುಗಿ ಹೇಳಿದನು, ನಾನು ಹುಚ್ಚ ಅಲ್ಲ, ನಿಮ್ಮ ಹಣಕ್ಕಾಗಿ ಇಲ್ಲಿಗೆ ಬಂದಿರೋ ಭಿಕ್ಷುಕನೂ ಅಲ್ಲ. ನಾನು ಒಬ್ಬ ದುರದೃಷ್ಟವಂತ ಮತ್ತು ಅಸಹಾಯಕ ತಂದೆ. ಹೀಗೆ ಹೇಳುತ್ತಾ ಅವನು ತನ್ನ ನಡುಗುವ ಕೈಗಳಿಂದ
ತಾಯಿಯ ಹಿಡಿತದಲ್ಲಿದ್ದ ನಿಸರ್ಗಾಳನ್ನು ಬೆರಳು ಮಾಡಿ ತೋರಿಸಿದನು. ಆಮೇಲೆ ಅವನು ಹೇಳಿದ ಆ ಸತ್ಯ ಅಲ್ಲಿದ್ದ ಪ್ರತಿಯೊಬ್ಬರ ಕಾಲಡಿ ನೆಲವನ್ನೇ ಕಸಿದುಕೊಂಡಂತಾಗಿತ್ತು. ನೀವು ಯಾರನ್ನ ದಿನೇಶ್ರ ಮಗಳು ನಿಸರ್ಗ ಅಂತ ಅಂದುಕೊಂಡಿದ್ದೀರೋ ಅವಳು ನನ್ನ ರಕ್ತ, ನನ್ನ ಮಗಳು. ಇವತ್ತಿಗೆ ಸರಿಯಾಗಿ 20 ವರ್ಷಗಳ ಹಿಂದೆ ಅವಳಿಗೆ ಕೇವಲ 2 ತಿಂಗಳ ಮಗುವಾಗಿದ್ದಾಗ ನಾನೇ ನನ್ನ ಕೈಯಾರೆ ಇವರಿಗೆ ಅವಳನ್ನು ಒಪ್ಪಿಸಿದ್ದೆ. ಇದನ್ನು ಕೇಳಿ ತಕ್ಷಣ ಮದುವೆ ಮೆರವಣಿಗೆ ಸ್ಮಶಾನ ಮೌನ ಆವರಿಸಿತ್ತು. ಎಲ್ಲರ ಉಸಿರೇ ನಿಂತು ಹೋಯಿತು. ನಿಸರ್ಗಾಳ ಅಣ್ಣಂದಿರ ತಲೆ ಸುತ್ತಿದಂತಾಗಿತ್ತು. ದಿನೇಶ್ ಆಘಾತದಿಂದ ಕಲ್ಲಿನಂತೆಯೇ ನಿಂತು ಬಿಟ್ಟರು. ಶರ್ಮಿಳಾ ಹಿಡಿತ ನಿಸರ್ಗಾಳ ಮೇಲಿಂದ ಸಡಿಲಿತ್ತು. ಆ ಭಿಕ್ಷುಕ ಮಾತು ಮುಂದುವರಿಸಿದ. ಇವತ್ತು ನನ್ನ ಪರಿಸ್ಥಿತಿ ನೋಡಿ ನೀವು ನನ್ನನ್ನು ಕೀಳಾಗಿ ಕಾಣ್ತಾ ಇದ್ದೀರಾ. ಆದರೆ ನಾನು ಯಾವತ್ತೂ ಹೀಗಿರಲಿಲ್ಲ. ಒಂದು ಕಾಲದಲ್ಲಿ ನನಗೂ ಒಂದು ಪುಟ್ಟ ಸುಂದರ ಪ್ರಪಂಚ ಇತ್ತು. ಇದು ನನ್ನ ನಾಶದ ಕತೆ ಮತ್ತು ಹೆಣ್ಣು ಮಗುವಿನ ಜೀವನದ ಕತೆ. ಇದನ್ನು ಇವತ್ತು ನಾನು ಹೇಳಲೇಬೇಕು. ಅವನು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಕಣ್ಣೀರನ್ನು ಒರೆಸಿಕೊಂಡು ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದ. ತಾನು ಹೇಗೆ ಈ ಸ್ಥಿತಿಗೆ ತಲುಪಿದೆ ಮತ್ತು ನಿಸರ್ಗ ಹೇಗೆ ದಿನೇಶ್ರ ಅರಮನೆಯಂತಹ ಮನೆಗೆ ಬಂದು ಸೇರಿದಳು ಎಂದು ಇಡೀ ಜಗತ್ತಿಗೆ ತಿಳಿಯಲಿ ಎಂಬಂತೆ ಆ ಭಿಕ್ಷುಕನ ಕಣ್ಣುಗಳಲ್ಲಿ ಭೂತಕಾಲದ ಇಡೀ ಸಿನಿಮಾ ಓಡುತ್ತಿರುವಂತೆ ಕಾಣುತ್ತಿತ್ತು. ಅವನು ಒಂದು ಆಳವಾದ ನಿಟ್ಟುಸಿರು ಬಿಟ್ಟನು. ಅದರಲ್ಲಿ ಹಲವು ವರ್ಷಗಳ ಆಯಾಸ ಅಡಗಿತ್ತು. ಆಮೇಲೆ ಅವನು ಸಭೆಯ ಕಡೆಗೆ ತಿರುಗಿ ಕಣ್ಣೀರು ತುಂಬಿದ ಧ್ವನಿಯಲ್ಲಿ 20 ವರ್ಷಗಳಿಂದ ತನ್ನ ಬೆನ್ನಿಗೆ ಬಗ್ಗಿಸಿ ಆ ಜೀವನದ ರಹಸ್ಯದ ಪರದೆಯನ್ನು ಸರಿಸಲು ಶುರು ಮಾಡಿದನು. ಅವನು ಹೇಳಿದನು, ಇವತ್ತು ನನ್ನನ್ನು ಯಾವ ಸ್ಥಿತಿಯಲ್ಲಿ ನೋಡುತ್ತಾ ಇದ್ದೀರೋ, ಈ ಹರಿದ ಹಳೆ ಬಟ್ಟೆಗಳು, ಈ ಜರ್ಜರಿತ ದೇಹ ಮತ್ತು ಭಿಕ್ಷುಕನಂತಿರುವ ಈ ರೂಪ, ಇದು ನನ್ನ ನಿಜವಾದ ಗುರುತಲ್ಲ. ಇವತ್ತಿಗೆ 20 ವರ್ಷಗಳ ಮುಂಚೆ ನಾನು ಕೂಡ ನಿಮ್ಮಂತೆಯೇ ಒಬ್ಬ ಗೌರವಾನ್ವಿತ ಮನುಷ್ಯನಾಗಿದ್ದೆ. ನನ್ನ ಹೆಸರು ಹರೀಶ್. ನಾನು ಈ ನಗರದ ಒಂದು ಫ್ಯಾಕ್ಟರಿಯಲ್ಲಿ ತುಂಬ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದು ಜೀವನ ನಡೆಸ್ತಾ ಇದ್ದೆ. ನನ್ನ ಹತ್ತಿರ ಅತಿಯಾದ ಸಂಪತ್ತು ಇರಲಿಲ್ಲ, ಆದರೆ ನೆಮ್ಮದಿ ಎನ್ನುವ ಸಂಪತ್ತು ತುಂಬಿ ತುಳುಕುತ್ತಿತ್ತು. ನಾನು ಮತ್ತು ನನ್ನ ಹೆಂಡತಿ ನಮ್ಮ ಪುಟ್ಟ ಮನೆಯಲ್ಲಿ ಸಂತೋಷವಾಗಿದ್ವಿ. ಮದುವೆಯಾಗಿ 5 ವರ್ಷಗಳ ನಂತರ ಆ ದೇವರು ನಮಗೆ ಮಗುವಿನ ಭಾಗ್ಯ ಕರುಣಿಸಿದಾಗ ನಮ್ಮ ಸಂತೋಷ ಇನ್ನೂ 100ರಷ್ಟಾಗಿತ್ತು. ಅವತ್ತೇ ನನ್ನ ಮಗಳು ನಿಸರ್ಗ ಹುಟ್ಟಿದ್ದು. ಅಂದು ನನ್ನ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು. ನಾನು ಎಲ್ಲರಿಗೂ ಸಿಹಿ ಹಂಚಿದ್ದೆ. ನನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಒಬ್ಬ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕು ಅಂತ ಕನಸು ಕಂಡಿದ್ದೆ. ಆದರೆ ವಿಧಿಯ ಬರಹವನ್ನು ಯಾರಿಂದ ಬದಲಾಯಿಸಲು ಸಾಧ್ಯವಿಲ್ಲ ಅಂತಾರಲ್ಲ, ನಿಸರ್ಗ ಹುಟ್ಟಿದ ಆ ಸಮಯದಲ್ಲಿ ನನ್ನ ಹೆಂಡತಿಯ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಪರಿಸ್ಥಿತಿ ಎಷ್ಟು ಗಂಭೀರವಾಯಿತು ಅಂದರೆ ಡಾಕ್ಟರ್ಗಳೇ ಕೈ ಚೆಲ್ಲಿಬಿಟ್ಟರು. ಅವಳ ಜೀವ ಉಳಿಸಲು ನಮ್ಮ ಜೀವಮಾನದ ಉಳಿತಾಯ ಎಲ್ಲವನ್ನ ಖಾಲಿ ಮಾಡಿದೆ. ಮನೆಯಲ್ಲಿದ್ದ ಒಡವೆಗಳನ್ನು ಅಷ್ಟೇ ಯಾಕೆ, ಆ ಪುಟ್ಟ ಹಂಚಿನ ಮನೆಯನ್ನು ಕೂಡ ಅಡವಿಟ್ಟೆ. ಆದರೆ ಅವಳು ನನ್ನನ್ನು ಮತ್ತು ಹೂವಿನಂತಿದ್ದ ಈ ಹಸುಗೂಸನ್ನು ಅನಾಥವಾಗಿ ಬಿಟ್ಟು ಈ ಪ್ರಪಂಚವನ್ನು ತೊರೆದಳು. ಹರೀಶ್ನ ಧ್ವನಿ ಗದ್ಗದಿತವಾಗಿತ್ತು. ಅವನ ಕಣ್ಣುಗಳಿಂದ ಕಣ್ಣೀರು ಸುರಿತಿತ್ತು. ನಿಸರ್ಗ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವನು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮಾತು ಮುಂದುವರೆಸಿದನು. ಹೆಂಡತಿಯ ಅಗಲಿಕೆಯ ನಂತರ ನನ್ನ ಮೇಲೆ ಇಡೀ ಆಕಾಶವೇ ಬಿದ್ದಂತಾಗಿತ್ತು. ನಾನು ಸಂಪೂರ್ಣವಾಗಿ ಒಂಟಿಯಾದೆ. ನನ್ನ ಮಡಿಲಲ್ಲಿ ಹಸಿವಿನಿಂದ ಕರುಳು ಹಿಂಡುವಂತೆ ಕರೆಯುತ್ತಿದ್ದ 2 ತಿಂಗಳ ಮಗು ಮಾತ್ರ ಇತ್ತು. ನಾನು ಕೆಲಸಕ್ಕೆ ಹೋಗಬೇಕು ಅಥವಾ ಈ ಕಂದಮ್ಮನನ್ನು ನೋಡಿಕೊಳ್ಳಬೇಕು, ನನಗೆ ಅರ್ಥವಾಗುತ್ತಿರಲಿಲ್ಲ. ಕೆಲಸಕ್ಕೆ ಹೋಗಲು ಸಾಧ್ಯವಾಗದ ಕಾರಣ ನನ್ನನ್ನು ಫ್ಯಾಕ್ಟರಿಯಿಂದ ಕೆಲಸದಿಂದ ತೆಗೆದುಹಾಕಿದರು. ಮನೆ ಬಾಡಿಗೆ ಕೊಡಲಾಗದಕ್ಕೆ ಮನೆ ಮಾಲೀಕ ನಮ್ಮನ್ನು ಹೊರಗೆ ಹಾಕಿದ. ನಾನು ಬೀದಿಗೆ ಬಂದೆ. ನನ್ನ ಮಗು ಹಸಿವಿನಿಂದ ಸುಸ್ತಾಗಿ ಅಳುವಾಗ ನನ್ನ ಹೃದಯವೇ ಒಡೆದು ಹೋಗುವಂತೆ ಆಗುತ್ತಿತ್ತು. ಎಷ್ಟೋ ರಾತ್ರಿಗಳನ್ನು ನಾನು ಫುಟ್ಪಾತ್ ಮೇಲೆಯೇ ಕಳೆದಿದ್ದೆ. ನೀರಿನಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಅವಳಿಗೆ ಕುಡಿಸುತ್ತಾ ಬಂದೆ, ಆದರೆ ಅದು ಸಾಕಾಗುತ್ತಿರಲಿಲ್ಲ. ಆಮೇಲೆ ಒಂದು ದಿನ ನಿಸರ್ಗಾಳ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಅವಳಿಗೆ ತೀವ್ರ ಜ್ವರ ಮತ್ತು ಪ್ರಜ್ಞೆ ತಪ್ಪುವ ಸ್ಥಿತಿ ತಲುಪಿದ್ದಳು. ನಾನು ಅವಳನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಆ ಮಗುವಿಗೆ ಒಳ್ಳೆಯ ಆಹಾರ ಮತ್ತು ಒಬ್ಬ ತಾಯಿಯ ತರಹ ಪೋಷಣೆ ಸಿಗದೇ ಇದ್ದರೆ ಇವಳು ನಾಳೆ ಮುಂಜಾನೆ ಸೂರ್ಯ ನೋಡುವುದಿಲ್ಲ ಎಂದು ಡಾಕ್ಟರ್ ನೇರವಾಗಿಯೇ ಹೇಳಿಬಿಟ್ಟರು. ಇದನ್ನು ಕೇಳಿದ ತಕ್ಷಣ ನನಗೆ ಹುಚ್ಚು ಹಿಡಿದಂತಾಗಿತ್ತು. ನನ್ನ ಮಗಳು ಕಣ್ಣೆದುರು ಸಾಯುವುದನ್ನು ನೋಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಓಡಿ ಹೋಗಿ ಪ್ರತಿಯೊಂದು ಮನೆಯ ಕದ ತಟ್ಟಿದೆ, ಆದರೆ ಯಾರೂ ಸಹಾಯ ಮಾಡಲಿಲ್ಲ. ಅವತ್ತೇ ನನಗೆ ದಿನೇಶ್ ಸರ್ ನೆನಪಾಗಿದ್ದು. ದಿನೇಶ್ ಸರ್ ತುಂಬ ದೊಡ್ಡ ಶ್ರೀಮಂತರು ಅಂತ ನನಗೆ ಗೊತ್ತಿತ್ತು. ಅವರಿಗೆ 3 ಜನ ಗಂಡು ಮಕ್ಕಳಿದ್ದರು, ಆದರೆ ಹೆಣ್ಣು ಮಗುವಿರಲಿಲ್ಲ. ಅವರ ಹೆಂಡತಿ ಶರ್ಮಿಳಾ ಯಾವಾಗಲೂ ಒಂದು ಹೆಣ್ಣು ಮಗು ಬೇಕು ಅಂತ ಆಸೆ ಪಡುತ್ತಿದ್ದಾರೆ ಅಂತ ನಾನು ಕೇಳಿದ್ದೆ. ಮಳೆಯಲ್ಲಿ ಪೂರ್ತಿ ನೆನೆದು
ತೂರಾಡುತ್ತಾ ಬಿದ್ದು ಎದ್ದು ಮಧ್ಯರಾತ್ರಿಯ ಸಮಯದಲ್ಲಿ ದಿನೇಶ್ ಸರ್ ಅವರ ಬಂಗಲೆಗೆ ಹೋದೆ. ಅಲ್ಲಿ ದಿನೇಶ್ ಸರ್ ತಲೆ ತಗ್ಗಿಸಿ ನಿಂತಿರುವುದನ್ನು ಕಂಡೆ. ನಾನು ಮುಂದೆ ಹೋಗಿ ನನ್ನ ಮಗಳನ್ನು ದಿನೇಶ್ ಸರ್ ಮತ್ತು ಅವರ ಹೆಂಡತಿ ಶರ್ಮಿಳಾ ಅವರ ಪಾದಗಳ ಮುಂದೆ ಮಲಗಿಸಿದೆ. ಅವರ ಕಾಲಿಗೆ ಬಿದ್ದು ಕೈ ಮುಗಿದು ಬೇಡಿಕೊಂಡೆ, ನನ್ನ ಮಗುವನ್ನು ಬದುಕಿಸಿ, ಇವಳನ್ನು ನಿಮ್ಮ ಮಗಳನ್ನಾಗಿ ಸ್ವೀಕರಿಸಿ, ನನ್ನಿಂದ ಕೊಡಲು ಸಾಧ್ಯವಾಗದ ಒಳ್ಳೆಯ ಜೀವನವನ್ನು ಇವಳಿಗೆ ಕೊಡಿ ಎಂದು ಕಣ್ಣೀರಿಟ್ಟೆ. ಇವಳು ಇನ್ನು ಮುಂದೆ ನಮ್ಮ ಜವಾಬ್ದಾರಿ. ಇವಳನ್ನು ಹೂವಿನಂತೆ ಸಾಕಿ ಬೆಳೆಸುತ್ತೇವೆ ಎಂದು ದಿನೇಶ್ ಸರ್ ಮತ್ತು ಅವರ ಹೆಂಡತಿ ನನ್ನ ಮಗುವನ್ನು ಎದೆಗೆ ಅಪ್ಪಿಕೊಂಡರು. ಒಬ್ಬ ಮಗಳು ಸಿಕ್ಕಿದ್ದ ಖುಷಿಯಲ್ಲಿ ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯಿತು. ಆಮೇಲೆ ದಿನೇಶ್ ಸರ್ ನನ್ನಿಂದ ಒಂದು ಪ್ರಮಾಣ ಮಾಡಿಸಿಕೊಂಡರು. ಅವರು ಹೇಳಿದರು, ಹರೀಶ್, ಈ ಮಗು ಒಬ್ಬ ರಾಜಕುಮಾರಿಯಂತೆ ಬೆಳೆದು ಬಾಳಬೇಕು ಅಂತ ನೀನು ಬಯಸಿದ್ದರೆ ನೀನು ಇವಳ ಜೀವನದಿಂದ ಕಾಯಂ ಆಗಿ ದೂರ ಹೋಗಿಬಿಡಬೇಕು ಅಂತ ಮಾತು ಕೊಡು. ನೀನು ಎಂದಿಗೂ ತಿರುಗಿ ಬರಬಾರದು. ನಿನ್ನ ನೆರಳು ಕೂಡ ಇವಳ ಮೇಲೆ ಬೀಳಬಾರದು. ನಾನು ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗಳು ಅನ್ನೋ ಭಾವನೆ ಇವಳಿಗೆ ಎಂದೂ ಬರಬಾರದು. ನಾನು ಒಬ್ಬ ತಂದೆ. ನನ್ನ ಮಗಳ ಉಜ್ವಲ ಭವಿಷ್ಯಕ್ಕಾಗಿ ನನ್ನ ಒಡಲಿನ ಪ್ರೀತಿಯನ್ನೇ ಬೆಲೆಯಾಗಿ ಕೊಟ್ಟು ಆ ಒಪ್ಪಂದಕ್ಕೆ ಒಪ್ಪಿಕೊಂಡೆ. ಹೃದಯದ ಮೇಲೆ ಕಲ್ಲನ್ನಿಟ್ಟುಕೊಂಡು ಒಪ್ಪಿದೆ. ಕೊನೆಯ ಬಾರಿ ನನ್ನ ಕಂದನ ಹಣೆಗೆ ಮುತ್ತಿಟ್ಟು ಈ ನಗರದಿಂದ ಹಾಗೂ ಅವಳ ಜೀವನದಿಂದ ಕಾಯಂ ಆಗಿ ಹೊರಟು ಹೋದೆ. ನಾನು ಊರೂರು ಅಲೆದೆ, ಕೆಲಸ ಬಿಟ್ಟೆ. ನನ್ನ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ನಾನು ಒಬ್ಬ ಭಿಕ್ಷುಕನಾದೆ. ಆದರೆ ನಾನು ಕೊಟ್ಟ ಮಾತನ್ನು ಮಾತ್ರ ಉಳಿಸಿಕೊಂಡೆ. 20 ವರ್ಷಗಳ ಕಾಲ ನಾನು ಮಗಳಿಗಾಗಿ ತಹತಹಿಸಿದೆ. ಆದರೂ ಒಂದು ಬಾರಿಯೂ ದಿನೇಶ್ ಸರ್ ಅವರ ಮನೆ ಕದ ತಟ್ಟಲಿಲ್ಲ. ಇವತ್ತು ನನ್ನ ನಿಸರ್ಗ ಮದುವೆ. ಅವಳು ಮದುಮಗಳಾಗಿದ್ದಾಳೆ ಅಂತ ತಿಳಿಯುತ್ತಿದ್ದಂತೆಯೇ ನನ್ನಿಂದ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ದೂರದಿಂದ ಒಂದೇ ಒಂದು ಬಾರಿ ನೋಡಿಕೊಂಡು ಹೊರಟು ಹೋಗೋಣ ಅಂದುಕೊಂಡೆ ಅಷ್ಟೇ. ನಾನು ಯಾವುದೇ ಗಲಾಟೆ ಮಾಡಲು ಬಯಸಿರಲಿಲ್ಲ. ಆದರೆ ಹೃದಯದ ಆಕರ್ಷಣೆ ನನ್ನನ್ನು ಇಲ್ಲಿಗೆ ಎಳೆದು ತಂದಿತ್ತು. ನನ್ನನ್ನು ತಡೆದ ನನ್ನ ತಾಳ್ಮೆ ಆಣೆಕಟ್ಟು ಒಡೆಯಿತು. ಹರೀಶ್ನ ಕತೆ ಮುಗಿಯುತ್ತಿದ್ದಂತೆ ಆ ಮದುವೆಯ ಮಂಟಪವೇ ಶೋಕಸಾಗರದಲ್ಲಿ ಮುಳುಗಿತ್ತು. ಅಲ್ಲಿದ್ದ ಪ್ರತಿಯೊಬ್ಬರು ಕಣ್ಣು ಒದ್ದೆಯಾಗಿತ್ತು. ನಿಸರ್ಗ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಲ್ಲಿಯವರೆಗೂ ಸುಮ್ಮನಿದ್ದ ದಿನೇಶ್ ದಿಢೀರನೆ ಮುಂದೆ ಬಂದು ಹರೀಶ್ನ 2 ಕೈಗಳನ್ನು ಹಿಡಿದು ಕಣ್ಣೀರಿಟ್ಟರು. ದಿನೇಶ್ನ ಕಣ್ಣಿನಿಂದ ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು. ಅವರು ಗದ್ಗದಿತ ಧ್ವನಿಯಲ್ಲಿ ಹೇಳಿದರು, ಇವನು ನಿಜವನ್ನೇ ಹೇಳ್ತಾ ಇದ್ದಾನೆ. ಆ ಭಗವಂತನ ಸಾಕ್ಷಿ, ಹರೀಶ್ ಹೇಳ್ತಾ ಇರೋದು 100ಕ್ಕೆ 100ರಷ್ಟು ಸತ್ಯ. ನಿಸರ್ಗ ಇವನ ಮಗಳೇ. ತನ್ನ ಮಗುವನ್ನೇ ತ್ಯಾಗ ಮಾಡಿ ತನ್ನ ಬಂಜರು ಮಡಿಲನ್ನು ತುಂಬಿದ ಮಹಾನ್ ತಂದೆ ಇವನು. ದಿನೇಶ್ ನಿಸರ್ಗಾಳ ತಲೆ ಮೇಲೆ ಕೈಯಿಟ್ಟು ನೆರೆದಿದ್ದ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ದೇವರ ಮೇಲೆ ಆಣೆಯಾಗಿ ನಿಸರ್ಗಾಳನ್ನು ಬೆಳೆಸುವಲ್ಲಿ ನಾನು ಯಾವುದೇ ಕೊರತೆ ಮಾಡಿಲ್ಲ. ಅವಳನ್ನು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದೇನೆ. ಅವಳ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಾಪಾಡಿದ್ದೇನೆ. ಆದರೆ ಇವತ್ತು ನನಗೆ ನನ್ನ ಬಗ್ಗೆ ನಾಚಿಕೆ ಆಗ್ತಾ ಇದೆ. ನಾನು ಹೆದರಿಬಿಟ್ಟೆ. ನನ್ನ ಸ್ವಂತ ಮನೆಯಲ್ಲೇ ನಾನು ಕೈದಿಯಾಗಿ ಹೋಗಿದ್ದೆ. ನಿಸರ್ಗಾಗೆ ನಿಜಕ್ಕೆ ಗೊತ್ತಾದರೆ ಅವಳು ನನ್ನಿಂದ ದೂರವಾಗಿ ಬಿಡುತ್ತಾಳೇನೋ ಅನ್ನೋ ಭಯ ನನ್ನನ್ನು ಆವರಿಸಿತ್ತು. ನನ್ನ ಸ್ವಾರ್ಥದ ಪ್ರೀತಿ ನನ್ನಿಂದ ದೊಡ್ಡ ತಪ್ಪು ಮಾಡಿಸಿಬಿಟ್ಟಿತ್ತು. ಆ ಹೆದರಿಕೆಯಿಂದಲೇ ನಾನು ಹರೀಶ್ನನ್ನು ತಳ್ಳಿ ಹಾಕಿದೆ. ಅವರ ಜೊತೆಗೆ ಅನಾಮಿಷವಾಗಿ ನಡೆದುಕೊಂಡೆ. ಅದಕ್ಕಾಗಿ ನಾನು ಹರೀಶ್ನಲ್ಲೂ ಮತ್ತು ನನ್ನ ಅಂತಃಕರಣದಿಂದಲೂ ಕ್ಷಮೆ ಕೇಳುತ್ತೇನೆ. ದಿನೇಶ್ ಕೈ ಮುಗಿದು ಹರೀಶ್ ಎದುರು ನಿಂತರು. ಹರೀಶ್, ನನ್ನನ್ನು ಕ್ಷಮಿಸಿಬಿಡು. ಹಣದ ಅಹಂಕಾರದಲ್ಲಿ ನಾನು ಕುರುಡನಾಗಿದ್ದೆ. ಇವತ್ತು ನೀನು ಗೆದ್ದೆ, ನಾನು ಸೋತೆ. ನಿನ್ನ ತ್ಯಾಗ ತುಂಬ ದೊಡ್ಡದು. ಈ ಭಾವುಕ ಮಾತುಗಳ ನಂತರ ಆ ಜಾಗದಲ್ಲಿ ಒಂದು ವಿಚಿತ್ರವಾದ ಮೌನವಾವರಿಸಿತ್ತು. ಆ ಮೌನ ಕೇವಲ ಅನುಕಂಪದ್ದಾಗಿರಲಿಲ್ಲ, ಬದಿಗಳಿಗೆ 10 ಪ್ರಶ್ನೆಗಳಿಂದ ತುಂಬಿತ್ತು. ಅತಿಥಿಗಳ ನಡುವೆ ಪಿಸುಮಾತು ಶುರುವಾಯಿತು. ಇದೇನು ಅನ್ಯಾಯ? ಹಾಗಾದರೆ ನಿಸರ್ಗ ಒಬ್ಬ ಭಿಕ್ಷುಕನ ಮಗಳ? ಜಯಂತನ ಕುಟುಂಬದವರು ಈಗ ಇವಳನ್ನು ಸೊಸೆಯಾಗಿ ಸ್ವೀಕರಿಸುತ್ತಾರಾ? ಸಾಂಪ್ರದಾಯಿಕ ಕುಟುಂಬಗಳು ಕುಲ ಮತ್ತು ರಕ್ತವನ್ನು ನೋಡುತ್ತಲ್ಲವಾ? ಈ ಮದುವೆಯೇ ಒಂದು ಮೋಸದ ತಳಹದಿಯ ಮೇಲೆ ನಡೆಯುತ್ತಿದೆ ಎಂದು ಕೆಲವರು ಮಾತನಾಡಿಕೊಂಡರು. ಇನ್ನು ಕೆಲವರು, ಜಯಂತನ ಕುಟುಂಬ ತುಂಬ ಪ್ರತಿಷ್ಠಿತವಾದದ್ದು. ಅವರು ಒಬ್ಬ ಭಿಕ್ಷುಕನ ಮಗಳನ್ನು ಹೇಗೆ ತಮ್ಮ ಮನೆಯ ಮಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದರು. ಈ ಮಾತುಗಳು ನಿಸರ್ಗಾಳ ಅತ್ತೆ ಮನೆಯವರ ಕಿವಿಗೂ ಬಿದ್ದವು. ನಿಸರ್ಗಾಳ ಅಮ್ಮ ಶರ್ಮಿಳಾ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಮದುವೆ ನಿಂತು ಹೋಗಿಬಿಡುತ್ತದೆಯೋ ಎಂಬ ಭಯದಲ್ಲಿ ಅಣ್ಣಂದಿರ ಮುಖವೆಲ್ಲ ಬಿಳಿಚಿಕೊಂಡಿತ್ತು. ನಿಸರ್ಗ ಹೆದರಿ ಹೋಗಿ ಹರೀಶ್ನ ಪಾದಗಳನ್ನು ಗಟ್ಟಿಯಾಗಿ ಹತ್ತಿರ ಸರಿದು ಕುಳಿತಳು.
ಎಲ್ಲವೂ ಮುಗಿದೇ ಹೋಯಿತು ಎಂದು ಅವಳು ಭಾವಿಸುತ್ತಿದ್ದಳು. ಹರೀಶ್ ಕೂಡ ಹೆದರಿ ಮನಸ್ಸಿನಿಂದ ವರಜಯಂತನನ್ನ ನೋಡಿದರು. ಆದರೆ ಆಗಲೇ ಒಂದು ಗಂಭೀರವಾದ ಹಾಗೂ ಗಡುಸಾದ ಧ್ವನಿ ಅಲ್ಲಿ ಮೊಳಗಿತು. ಅದು ಜಯಂತನ ತಂದೆ ಪ್ರಕಾಶ್ ರವರ ಧ್ವನಿಯಾಗಿತ್ತು. ಅವರು ಮುಂದೆ ಬಂದು ದಿನೇಶ್ ಹೆಗಲ ಮೇಲೆ ಕೈ ಇಟ್ಟರು. ಎಲ್ಲರೂ ಶಾಂತರಾದರು. ಅವರು ಒಂದು ಬಾರಿ ನಿಸರ್ಗಾಳನ್ನ, ಆಮೇಲೆ ಹರೀಶ್ನನ್ನ ನೋಡಿ ಗಂಭೀರ ಧ್ವನಿಯಲ್ಲಿ ಹೇಳಿದರು, ದಿನೇಶ್, ಹರೀಶ್, ನೀವಿಬ್ಬರೂ ಚಿಂತೆ ಮಾಡಬೇಡಿ. ಆಮೇಲೆ ಅಲ್ಲಿಂದ ಅತಿಥಿಗಳ ಕಡೆಗೆ ತಿರುಗಿ, ನೀವು ಏನೇನೋ ಮಾತನಾಡಿಕೊಳ್ಳುತ್ತಾ ಇದ್ದೀರಾ ಅನ್ನೋದು ನನ್ನ ಕಿವಿಗೂ ಬೀಳ್ತಾ ಇದೆ. ಆದರೆ ಚೆನ್ನಾಗಿ ಕೇಳಿಸಿಕೊಳ್ಳಿ, ಸಂಬಂಧ ಅನ್ನೋದು ಬರೀ ರಕ್ತದಿಂದ ಮಾತ್ರ ಉಂಟಾಗುವುದಿಲ್ಲ. ಬೆಳೆಸುವ ಪ್ರೀತಿಯಲ್ಲಿ ಮತ್ತು ವಿಧಿಯ ಬರಹದಲ್ಲಿ ಇರುತ್ತದೆ. ನಿಸರ್ಗ ದಿನೇಶ್ರ ಮಗಳಾಗಿದ್ದರೆ ಏನು ಅಥವಾ ಹರೀಶ್ನ ಮಗಳಾಗಿದ್ದರೆ ಏನು, ನನಗೆ ಅದರಲ್ಲಿ ಯಾವುದೇ ತಾರತಮ್ಯವಿಲ್ಲ. ನಾನು ಈ ಮಗುವನ್ನು ಚಿಕ್ಕ ವಯಸ್ಸಿನಿಂದಲೇ ನೋಡಿದ್ದೇನೆ. ಅವಳ ನಡತೆ ಮತ್ತು ಸಂಸ್ಕಾರವೇ ಅವಳಿಗೆ ಸಾಕ್ಷಿ. ಅವಳು ಒಂದು ಅತ್ಯುತ್ತಮ ಕುಟುಂಬದಲ್ಲಿ ಬೆಳೆದಿದ್ದಾಳೆ. ಅಪಾರ ಪ್ರೀತಿಯಿಂದ ಬೆಳೆದ ನಿಸರ್ಗಾಳನ್ನ ಹೆತ್ತ ಹರೀಶ್ ಅವರು ಒಂದು ಮಹಾನ್ ತ್ಯಾಗವನ್ನ ಮಾಡಿದ್ದಾರೆ. ಇವಳು ಇಬ್ಬರ ತಂದೆಯರನ್ನ ಹೊಂದಿರುವ ಹೆಮ್ಮೆಯ ಮಗಳು. ಹೀಗೆ ಹೇಳುತ್ತಾ ಪ್ರಕಾಶ್ ಮುಂದೆ ಹೋಗಿ ನಿಸರ್ಗಾಳ ತಲೆಯ ಮೇಲೆ ವಾತ್ಸಲ್ಯದಿಂದ ಕೈ ಇಟ್ಟು ಹೇಳಿದರು, ಇವತ್ತಿನಿಂದ ನಿಸರ್ಗ ಕೇವಲ ದಿನೇಶ್ ಅಥವಾ ಹರೀಶ್ ರವರ ಮಗಳು ಮಾತ್ರವಲ್ಲ, ಪ್ರಕಾಶ್ ಅವರ ಮಗಳು ಕೂಡ ಹೌದು. ಇವಳು ನನ್ನ ಮನೆಯ ಗೌರವ, ನನ್ನ ಮಗನ ಹೆಂಡತಿ. ಇವಳ ಭೂತಕಾಲ ಏನೇ ಆಗಿದ್ದರೂ ಇವಳ ವರ್ತಮಾನ ಮತ್ತು ಭವಿಷ್ಯ ನಮ್ಮ ಜೊತೆಯಲ್ಲೇ ಇರುತ್ತದೆ. ಹರೀಶ್ ಅವರಂತಹ ತ್ಯಾಗಮಯಿ ತಂದೆಯ ರಕ್ತ ಮತ್ತು ದಿನೇಶ್ ರವಂತಹ ಪ್ರೀತಿಯ ತಂದೆಯನ್ನ ಪೋಷಣೆ ಹೊಂದಿರುವ ಇಂತಹ ಸೊಸೆಯನ್ನ ನಮ್ಮ ಮನೆಗೆ ಕರೆದುಕೊಂಡು ಹೋಗಲು ನಮಗೆ ಹೆಮ್ಮೆಯಾಗುತ್ತದೆ. ಪ್ರಕಾಶ್ ರವರ ಈ ಮಾತು ಅಲ್ಲಿದ್ದವರ ಬಾಯಿ ಮುಚ್ಚಿಸಿತು. ವರಜಯಂತ್ ಮುಂದೆ ಬಂದು ಹರೀಶ್ ರವರ ಕೈಗಳನ್ನು ಹಿಡಿದುಕೊಂಡು ಹೇಳಿದ, ಮಾವ, ನೀವು ಹೆಮ್ಮೆ ಪಡಬೇಕು. ನಿಮ್ಮ ತ್ಯಾಗ ವ್ಯರ್ಥವಾಗಲಿಲ್ಲ. ಒಬ್ಬ ರಾಜಕುಮಾರಿಗೆ ಸಿಗಬೇಕಾದ ಅದೇ ಗೌರವ ಮತ್ತು ಸ್ಥಾನವನ್ನ ನಾನು ನಿಸರ್ಗಗೆ ಕೊಡುತ್ತೇನೆ ಎಂದು ಮಾತು ಕೊಡುತ್ತೇನೆ. ಇದನ್ನು ಕೇಳಿದ ತಕ್ಷಣ ನಿಸರ್ಗಾಳ ಭಾವನೆಗಳ ಕಟ್ಟಿ ಒಡೆಯಿತು. ಅವಳು ಅಳುತ್ತಲೇ ಎದ್ದು ತನ್ನ ಹೆತ್ತ ತಂದೆ ಹರೀಶನ್ನ ಗಟ್ಟಿಯಾಗಿ ಅಪ್ಪಿಕೊಂಡಳು. ಅಪ್ಪ ಮಗಳ ಆ ಮಿಲನ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರು ತರಿಸಿತ್ತು. ಹರೀಶ್ ನಿಸರ್ಗಾಳ ಹಣೆಗೆ ಮುತ್ತಿಟ್ಟು ಹೇಳಿದರು, ಮಗಳೇ, ಇವತ್ತಿಗೆ ನನ್ನ ತಪಸ್ಸು ಮುಗಿಯಿತು. ನಿಸರ್ಗ ಹರೀಶ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದಳು, ಇಲ್ಲ ಅಪ್ಪ, ಇನ್ನು ಮುಂದೆ ನೀವು ಎಲ್ಲಿಗೂ ಹೋಗುವಂತಿಲ್ಲ. ಸಾಕು, ನೀವು ತುಂಬ ಕಷ್ಟಪಟ್ಟಿದ್ದೀರಾ. ಇನ್ನು ಮುಂದೆ ನೀವು ನನ್ನ ಜೊತೆಯಲ್ಲೇ ಇರುತ್ತೀರಾ ಅಥವಾ ನಾನು ಪ್ರತಿದಿನ ನೋಡುವಷ್ಟೇ ಹತ್ತಿರ ಇರುತ್ತೀರಾ? ನಿಮ್ಮನ್ನು ಮತ್ತೆ ಕಳೆದುಕೊಳ್ಳಲು ಧೈರ್ಯ ನನಗಿಲ್ಲ. ಆಗ ಶರ್ಮಿಳಾ ಮತ್ತು ದಿನೇಶ್ ಮುಂದೆ ಬಂದು ನಿಸರ್ಗಾಳ ಕೈ ಹಿಡಿದುಕೊಂಡರು. ಶರ್ಮಿಳಾ ಅಳುತ್ತಾ ಹೇಳಿದರು, ನಮ್ಮನ್ನು ಕ್ಷಮಿಸಿಬಿಡು ಮಗಳೇ. ನಿನ್ನಿಂದ ಈ ಸತ್ಯವನ್ನು ಮುಚ್ಚಿಟ್ಟೆವು. ಆದರೆ ನಮ್ಮ ಉದ್ದೇಶ ನಿನ್ನ ಒಳ್ಳೆಯದಕ್ಕಾಗಿ ಮಾತ್ರ ಆಗಿತ್ತು. ಸತ್ಯ ಗೊತ್ತಾದರೆ ನೀನು ಮುರಿದು ಹೋಗುತ್ತೀಯಾ ಅಂತ ನಾವು ಹೆದರಿದ್ದೆವು. ನಿಸರ್ಗ ತನ್ನ ಅಮ್ಮನನ್ನು ಅಪ್ಪಿಕೊಂಡು ಹೇಳಿದಳು, ಅಮ್ಮ, ನಿಮ್ಮ ಮೇಲೆ ನನಗೆ ಯಾವುದೇ ಬೇಸರವಿಲ್ಲ. ನನ್ನನ್ನು ಒಬ್ಬ ತಾಯಿಯಾಗಿ ಸಾಕಿ ಬೆಳೆಸಿದ್ದೀರಾ. ಇಷ್ಟೊಂದು ಜನ ನನ್ನನ್ನು ಪ್ರೀತಿಸುವುದನ್ನು ಕಂಡು ನನಗೆ ಸಂತೋಷವೇ ಆಗ್ತಾ ಇದೆ. ಆಮೇಲೆ ದಿನೇಶ್ ಹರೀಶರನ್ನು ತಬ್ಬಿಕೊಂಡು ಒಂದು ಘೋಷಣೆ ಮಾಡಿದರು, ಇವತ್ತಿನಿಂದ ಹರೀಶ್ ನನ್ನ ಸೋದರ. ಅವನು ನಮ್ಮ ಜೊತೆಯಲ್ಲೇ ಇರುತ್ತಾನೆ. ಈ ಮನೆಯ ಬಾಗಿಲು ಅವನಿಗಾಗಿ ಯಾವಾಗಲೂ ತೆರೆದೇ ಇರುತ್ತದೆ. ಅಲ್ಲಿದ್ದವರೆಲ್ಲ ಸಂತೋಷ ಮತ್ತು ನೆಮ್ಮದಿ ಆವರಿಸಿತ್ತು. ಸ್ವಲ್ಪ ಸಮಯ ಮೌನವಾಗಿದ್ದು ಮಂಗಲವಾದ್ಯ ಮತ್ತೆ ಮೊಳಗಿದವು. ಇಡೀ ವಾತಾವರಣವೇ ಬದಲಾಗಿತ್ತು. ಈಗ ದುಃಖದ ಬದಲು ಒಂದು ರೀತಿಯ ದೈವಿಕ ಆನಂದ ತುಂಬಿತ್ತು. ನಿಸರ್ಗಾಳ ಬೀಳ್ಕೊಡುಗೆಗೆ ಎಲ್ಲರೂ ಹರಸಿದರು. ಒಂದು ಕಡೆ ಸಾಕಿ ಬೆಳೆಸಿದ ತಂದೆ ದಿನೇಶ್, ಇನ್ನೊಂದು ಕಡೆ ಹೆತ್ತ ತಂದೆ ಹರೀಶ್. ಇಬ್ಬರೂ ತಂದೆಯರು ಸೇರಿ ಮಗಳನ್ನ ಅತ್ತೆ ಮನೆಗೆ ಕಳುಹಿಸಿಕೊಟ್ಟರು. ಈ ದೃಶ್ಯ ನೋಡಿದ ಎಂತಹವರು ಮರೆಯಲು ಸಾಧ್ಯವಿಲ್ಲದಂತಿತ್ತು. ನಿಸರ್ಗ ಕಾರು ಹತ್ತುವಾಗ ಕೊನೆಯ ಬಾರಿಗೆ ತಿರುಗಿ ತನ್ನ ಇಬ್ಬರು ತಂದೆಯರನ್ನ ನೋಡಿದಳು. ಅವಳ ಕಣ್ಣಿನಲ್ಲಿ ಕಣ್ಣೀರಿದ್ದರೂ ತುಟಿಯಲ್ಲಿ ಮುಗುಳ್ನಗೆ ಇತ್ತು. ಹರೀಶ್ ತನ್ನ ನಡುಗುವ ಕೈಯನ್ನ ಎತ್ತಿ, ಹೋಗಿ ಬಾ ಮಗಳೇ, ನಿನ್ನ ಮುಖ ಯಾವಾಗಲೂ ಇದೇ ರೀತಿ ಜಗಮಗಿಸುತ್ತಿರಲಿ ಎಂದು ಆಶೀರ್ವದಿಸಿದರು. ಹೂವಿನ ದಳಗಳನ್ನು ತೂರುತ್ತಿದ್ದಂತೆ ಕಾರು ಮೆಲ್ಲನೆ ಮುಖ್ಯ ದ್ವಾರ ದಾಟಿ ಮುನ್ನಡೆಯಿತು. ಹಿಂದೆ ನಿಂತಿದ್ದ ಹರೀಶ್, ದಿನೇಶ್, ಶರ್ಮಿಳಾ ಮತ್ತು ಮೂವರು ಅಣ್ಣಂದಿರು ಕಣ್ಣುಗಳು ತೇವವಿತ್ತು. ಆದರೆ ಹೃದಯದಲ್ಲಿ ಒಂದು ನೆಮ್ಮದಿ ಇತ್ತು. ಏಕೆಂದರೆ ಸತ್ಯ ಗೆದ್ದಿತ್ತು. ಪ್ರೀತಿ ಎಲ್ಲರ ಅಂತರಂಗವನ್ನು ಮುರಿದು ಹಾಕಿತ್ತು. ಅಂದು ರಾತ್ರಿ ದಿನೇಶ್ರ ಮನೆಯಲ್ಲಿ ಬರೀ ಐಶ್ವರ್ಯದ ಬೆಳಕಿರಲಿಲ್ಲ. ಬದಲಿಗೆ ಮಾನವೀಯತೆ, ತ್ಯಾಗ ಮತ್ತು ಸಂಬಂಧಗಳ ಪವಿತ್ರ ಬೆಳಕು ಹರಡಿತ್ತು. ಒಬ್ಬ ಭಿಕ್ಷುಕನ ಗೌರವ ಚಕ್ರವರ್ತಿಗಳಿಗಿಂತಲೂ ಮಿಗಿಲಾಗಿದ್ದು ಎಂಬುದನ್ನು ಜಗತ್ತು ಕಂಡಿತ್ತು. ಏಕೆಂದರೆ ಅವನು ತನ್ನ ಮಗಳಿಗಾಗಿ ತನ್ನ ಇಡೀ ಪ್ರಪಂಚವನ್ನೇ ತ್ಯಾಗ ಮಾಡಿದ್ದನು. ಇವತ್ತು ಪ್ರಕೃತಿ ಆತನನ್ನು ಗೌರವಿಸಿತು. ಧನ್ಯವಾದಗಳು. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ.